ರಾಜ್ಯದ ಚುಕ್ಕಾಣಿಗೆ ಸಜ್ಜಾಗಿರುವ ಡಿಕೆಶಿ ಎಂದು ಕಾಂಗ್ರೆಸ್ ಶಾಸಕ ಎಚ್.ಸಿ. ಬಾಲಕೃಷ್ಣ ನೀಡಿರುವ ಹೇಳಿಕೆ ಸಂಚಲನ ಸೃಷ್ಟಿಸಿದೆ. ಕಾಂಗ್ರೆಸ್ ಪಾಳ್ಯದಲ್ಲೂ ಈ ವಿಚಾರದ ಬಗ್ಗೆ ಬಿರುಸಿನ ಚರ್ಚೆ ನಡೆಯುತ್ತಿದೆ. ಇಂತಹ ಹೇಳಿಕೆಗಳನ್ನು ನೀಡದಂತೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ರಾಜ್ಯ ಮುಖಂಡರಿಗೆ ಕಠಿಣ ಎಚ್ಚರಿಕೆಯನ್ನು ನೀಡಿದ್ದರು. ಪಕ್ಷ ಮತ್ತು ಸರ್ಕಾರದ ಕೆಲಸಗಳನ್ನು ಮಾಡುತ್ತಾ ಹೋಗಿ ಎಂದು ಸೂಚಿಸಿದ್ದರು. ಈ ನಿಟ್ಟಿನಲ್ಲಿ ಕೊಂಚ ಸೈಲೆಂಟ್ ಆಗಿದ್ದ ಕಾಂಗ್ರೆಸ್ ಭಿನ್ನಮತ ಇದೀಗ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ. ಮುಂಬೈನ ವಾಂಖೆಡೆ ಕ್ರೀಡಾಂಗಣದಲ್ಲಿ ಫೆಬ್ರವರಿ 3ರಂದು ನಡೆದ ಟಿ20 ಅಂತಿಮ ಪಂದ್ಯದಲ್ಲಿ ಭಾರತ 150 ರನ್ಗಳಿಂದ ಇಂಗ್ಲೆಂಡ್ ತಂಡವನ್ನು ಸೋಲಿಸಿ ಸರಣಿಯನ್ನು 4.1 ಅಂತರದಲ್ಲಿ ಗೆದ್ದಿದೆ. ಭಾರತ 20 ಓವರ್ಗಳಲ್ಲಿ 247 ರನ್ ಗಳಿಸಿತು. ಇಂಗ್ಲೆಂಡ್ 97 ರನ್ಗೆ ಸರ್ವಪತನ ಕಂಡಿತು. ಅಭಿಷೇಕ್ ಶರ್ಮಾ, ತಿಲಕ್ ವರ್ಮಾ ಅವರ 150 ರನ್ಗಳ ದೇಣಿಗೆ ಭಾರತ ಗೆಲುವಿನ ಪ್ರಮುಖ ಕಾರಣವಾಗಿತ್ತು. ಜಿಎಸ್ಟಿ ಹಣದ ಪಾಲುದಾರರ ಪೈಕಿ ಕರ್ನಾಟಕ ಮಹಾರಾಷ್ಟ್ರದ ನಂತರ ಸ್ಥಾನ ಪಡೆದಿದೆ. ಆದರೆ ತೆರಿಗೆ ಹಂಚಿಕೆಯಲ್ಲಿ ರಾಜ್ಯಕ್ಕೆ ಅನ್ಯಾಯವಾಗುತ್ತಿದೆ ಎನ್ನುವ ಆರೋಪ ಹಿಂದಿನಿಂದಲೂ ರಾಜ್ಯ ಸರ್ಕಾರ ಮಾಡುತ್ತಾ ಬರುತ್ತಿದೆ. ಹಣಕಾಸು ಆಯೋಗದಲ್ಲಿ ವಿವಿಧ ರಾಜ್ಯಗಳು ತಮ್ಮ ಬೇಡಿಕೆಯನ್ನು ಮಂಡಿಸುತ್ತವೆ. ಅದರ ಪ್ರಕಾರ ಕೇಂದ್ರ ಹಣಕಾಸು ಇಲಾಖೆ ತೆರಿಗೆ ಹಣವನ್ನು ಹಂಚುತ್ತದೆ. ಮುಂಬರುವ ಆರ್ಥಿಕ ವರ್ಷದಿಂದ ಕರ್ನಾಟಕದ ಪಾಲು ಹೆಚ್ಚಾಗಲಿದೆ. ಹಾಸನ ಬೇಲೂರು ಚತುಷ್ಪಥ ರಸ್ತೆ ನಿರ್ಮಾಣ ಕಾಮಗಾರಿಗೆ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡಿದ್ದು 290 ಕೋಟಿ ರು ವೆಚ್ಚದ ಯೋಜನೆಗೆ ಕೇಂದ್ರೀಯ ಅನುಮೋದನೆ ದೊರೆತಿದೆ. ಕಾಮಗಾರಿ ಶೀಘ್ರವೇ ಹಸಿರು ನಿಶಾನೆ ದೊರೆಯಲಿದೆ. ಸುಮಾರು 29 ಕಿಲೋಮೀಟರ್ ರಸ್ತೆ ಕಾಮಗಾರಿ ಕಾರ್ಯವನ್ನು 2 ವರ್ಷಗಳಲ್ಲಿ ಪೂರ್ಣಗೊಳಿಸಲು ಗಡುವು ನಿರ್ಣಯವಾಗಿದೆ. ಇದೇ ವೇಳೆ ಬೇಲೂರು ಚಿಕ್ಕಮಗಳೂರು ರಸ್ತೆಗೆ ಡಿಪಿಆರ್ ಸಲ್ಲಿಕೆ ಮಾಡಲಾಗಿದೆ.